ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 2015 HSTR ಎಕ್ಸಾಮಿನೇಷನ್ಗೆ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಪೇಪರ್ 2ರಲ್ಲಿ ಬರ್ತಕ್ಕಂತಹ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತಕ್ಕಂಥ ಒಂದು ಪೇಪರ್ನಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಪೇಪರ್ 2 2015 ಪೇಪರ್ 2 ನಲ್ಲಿ ಬರ್ತಕ್ಕಂತಹ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಹೇಳುತ್ತೆ, ಇಫ್ ದ ಪಾಯಿಂಟ್ಸ್ a,0, 0, b ಅಂಡ್ 1, 1 ಆರ್ ಕೋಲಿನಿಯರ್ ದೆನ್ 1/a plus 1/b is equal to ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ a,0, 0, b ಮತ್ತು 1, 1 ಈ ಬಿಂದುಗಳು ಸರಳ ರೇಖಾಗತವಾಗಿದ್ದಾಗ 1/a plus 1/b ನ ಬೆಲೆ ಎಷ್ಟು ಅನ್ನೋದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಯನ್ನ ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಸ್ಲೋಪ್ ನ ಸೂತ್ರವನ್ನ ಬಳಕೆ ಮಾಡಬೇಕಾಗತ್ತೆ. ಯಾವಾಗ ಲೈನ್ಸ್ ಕೋಲಿನಿಯರ್ ಆಗಿರ್ತಾವೋ ಅದರ ಆಧಾರದ ಮೇಲೆ ಆ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಟೆನ್ಸ್ ಅನ್ನ ಒಂದೊಂದನ್ನ ನೋಡ್ತಾ ಹೋದಾಗ ಸ್ಲೋಪ್ ನ ಫಾರ್ಮುಲಾದ ಆಧಾರದ ಮೇಲೆ ನೋಡಿ ಸ್ಲೋಪ್ ಫಾರ್ಮುಲಾ ಹೇಳುತ್ತೆ m is equal to y2 minus y1 divided by x2 minus x1 ಅಂತೇಳಿ. ಇಲ್ಲಿ ನೀವು m1 ಮತ್ತೆ m2 ಅಂತ ಎರಡು ಬಾರಿ ತಗೊಂಡು ಎರಡು ಬಾರಿನೂ ಕೂಡ ಎರಡೆರಡು ಪಾಯಿಂಟ್ ಗಳನ್ನ ಗಿವನ್ ಕೊಟ್ಟಿರುವ ಆಧಾರದ ಮೇಲೆ a,0 ಮತ್ತೆ 1, 1 ಒಂದ್ ಸಾರಿ ತಗೊಳ್ರಿ, ಹಾಗೇನೆ 0, b ಮತ್ತೆ 1, 1 ಇನ್ನೊಂದು ಟೈಮ್ ತಗೊಳ್ರಿ. ನಂತರದಲ್ಲಿ ಇಲ್ಲಿ m1 ಗೆ ವ್ಯಾಲ್ಯೂ ಅನ್ನು ಹಾಕಿದ್ರೆ y2, ಈಗ ನೀವು x1 y1 ಇದು x2 y2 ಅಂತ ಕನ್ಸಿಡರ್ ಮಾಡಿದ್ರೆ y2 ಮೈನಸ್ y1 ಅಂತ ಹೇಳಿದ್ರೆ 1 ಮೈನಸ್ 0 ಬರುತ್ತೆ, ಡಿವೈಡೆಡ್ ಬೈ x2 ಮೈನಸ್ x1 ಮಾಡಿದ್ರೆ ನಿಮಗೆ 1 ಮೈನಸ್ a ಬರುತ್ತೆ. ಸೊ 1 ಮೈನಸ್ 0 ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 1 ಮೈನಸ್ a, ಇದು m1 ಅಂತ ತಿಳ್ಕೊಡ್ರಿ. ಅದೇ ರೀತಿನಲ್ಲಿ ನೀವು m2 ಗೂ ಕೂಡ ನೀವು ಇದೇ ರೀತಿ ವ್ಯಾಲ್ಯೂ ಹಾಕಿದ್ರಿ ಅಂತ ಹೇಳಿದ್ರೆ ಇದನ್ನ ನೀವು x1 y1 ಇದು x2 y2 ಅಂತ ಕನ್ಸಿಡರ್ ಮಾಡಿದ್ರೆ x2 ಮೈನಸ್ y2 ಮೈನಸ್ y1 ಆಗಿರೋದ್ರಿಂದಾಗಿ 1 ಮೈನಸ್ b ಅಂತ ತಗೊಳ್ಬೇಕು. 1 ಮೈನಸ್ b ಡಿವೈಡೆಡ್ ಬೈ x2 ಮೈನಸ್ x1 ಅಂತ ಹೇಳಿದ್ರೆ 1 ಮೈನಸ್ 0. ಇದನ್ನು ಕೂಡ ಸಿಂಪ್ಲಿಫೈ ಮಾಡಿ ಬರ್ದಾಗ 1 ಮೈನಸ್ 0 ಇಸ್ ನಥಿಂಗ್ ಬಟ್ 1, ಸೊ ದಟ್ 1 ಮೈನಸ್ b ಬಂತು. ಈಗ ನೀವು m1 ಮತ್ತೆ m2 ಅನ್ನ ಈಕ್ವಲ್ ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ m1 ಇಸ್ ಈಕ್ವಲ್ ಟು m2 ಅಂತ ತಗೊಂಡಾಗ ನೀವು ಇಲ್ಲಿ ಏನ್ ಹೇಳ್ಬೋದು ಅಂದ್ರೆ m1 ಅಂದ್ರೆ ಏನ್ ಬಂದಿದೆ 1/1 ಮೈನಸ್ a ಬಂದಿದೆ, ಹಾಗೇನೆ m2 ಅಂತ ಹೇಳಿದ್ರೆ 1 ಮೈನಸ್ b. ಓಕೆನಾ, ಈ 1 ಮೈನಸ್ b ಇದಾದ ನಂತರದಲ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ 1 ಮೈನಸ್ a ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರಿ ಅಂತ ಹೇಳಿದ್ರೆ 1 ಇಸ್ ಈಕ್ವಲ್ ಟು 1 ಮೈನಸ್ b ಇಂಟು 1 ಮೈನಸ್ a ಆಗುತ್ತೆ. ಈ ಎರಡು ಫ್ಯಾಕ್ಟರ್ಸ್ ರೂಪದಲ್ಲಿ ಇರ್ತಕ್ಕಂಥವನ್ನ ನೀವು ಗುಣಾಕಾರ ಮಾಡಿದ್ರಿ ಅಂದ್ರೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಆನ್ಸರ್ ಬಂದ್ಬಿಟ್ಟು 1 ಇಸ್ ಈಕ್ವಲ್ ಟು 1 ಮೈನಸ್ a ಮೈನಸ್ b ಪ್ಲಸ್ ಎ ಬಿ ಆಗುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ a ಮೈನಸ್ a ಮೈನಸ್ b ನ ಈಕ್ವಲ್ ಇಂದ ಈ ಕಡೆ ತಗೊಳ್ರಿ, ಆಗ ಏನಾಗುತ್ತೆ a ಪ್ಲಸ್ b ಆಗುತ್ತೆ. ಈ 1 ಕ್ಯಾನ್ಸಲ್ ಆಗಿ ಈ ಕಡೆ ರೈಟ್ ಸೈಡ್ ಅಲ್ಲಿ ಎ ಬಿ ಉಳ್ಕೊಳ್ಳುತ್ತೆ. ಅದರ ಅರ್ಥ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಬಿ ಆಯ್ತು. ಇದಿಷ್ಟನ್ನ ನೀವು ಡಿವೈಡೆಡ್ ಬೈ ಎ ಬಿ ಬೋತ್ ಸೈಡ್, ಎರಡೂ ಸೈಡ್ಗೆ ಎ ಬಿ ಇಂದ ಭಾಗಾಕಾರ ಮಾಡಿದ್ರಿ ಅಂದ್ರೆ ನೀವು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಬಿ ಆಗತ್ತೆ. ಈ ಕಡೆ ಎ ಬಿ ಡಿವೈಡೆಡ್ ಬೈ ಎ ಬಿ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಎ ಬಿ ಡಿವೈಡೆಡ್ ಬೈ ಎ ಮಾಡಿದಾಗ ಎ ಕ್ಯಾನ್ಸಲ್ ಆಗಿ 1/b ಉಳ್ಕೊಳ್ಳುತ್ತೆ, ಹಾಗೇನೆ ಬಿ ಡಿವೈಡೆಡ್ ಬೈ ಎ ಬಿ ಮಾಡಿದಾಗ ಬಿ ಕ್ಯಾನ್ಸಲ್ ಆಗಿ 1/a ಉಳ್ಕೊಳ್ಳುತ್ತೆ. ಅದರ ಅರ್ಥ ಏನಪ್ಪಾ ಅಂದ್ರೆ 1/a ಪ್ಲಸ್ 1/b ಇಸ್ ಈಕ್ವಲ್ ಟು 1 ಅಂತ ಹೇಳಿ ಆನ್ಸರ್ ಬರ್ತದೆ. ಸೊ ಹಾಗಾಗಿ ಕೊಟ್ಟಂತಹ ಆನ್ಸರ್ 1/a ಪ್ಲಸ್ 1/b ನ ಬೆಲೆ ಎಷ್ಟು ಅಂತ ಕೇಳಿದರೆ, ಸೊ ದಟ್ ಈಸ್ ಈಕ್ವಲ್ ಟು 1. ಸೊ ನೀವು ಆಪ್ಷನ್ 4 ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ 41ನೇ ಪ್ರಶ್ನೆಗೆ. ಹಾಗೆ 42ನೇ ಕ್ವಶನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕೊಟ್ಟಂತ ಡಯಾಗ್ರಾಮ್ ನ ಆಧಾರದ ಮೇಲೆ ಇನ್ ದ ಗಿವನ್ ಫಿಗರ್ ABCD ಈಸ್ ಎ ರೆಕ್ಟಾಂಗಲ್ ಇನ್ ವಿಚ್ ಸೆಗ್ಮೆಂಟ್ಸ್ AP ಅಂಡ್ AQ ಆರ್ ಡ್ರಾನ್ ಆಸ್ ಶೋನ್ ಇನ್ ದ ಫಿಗರ್, ಫೈಂಡ್ ದ ಲೆಂತ್ ಆಫ್ AP ಪ್ಲಸ್ AQ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಒಂದು ಆಯತದಲ್ಲಿ AP ಮತ್ತೆ AQ ನ ಅಳತೆಗಳನ್ನ ಚಿತ್ರವನ್ನ ಕೊಟ್ಟಿದ್ದಾರೆ, ಕೋನಗಳನ್ನ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ AP ಪ್ಲಸ್ AQ ನ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇದು ರೆಕ್ಟಾಂಗಲ್ ಆಗಿರೋದ್ರಿಂದಾಗಿ ನಮಗೆಲ್ಲರಿಗೂ ಕೂಡ ಗೊತ್ತು BC ನ ಆಪೋಸಿಟ್ ಸೈಡ್ AD ಸಮ ಇರುತ್ತೆ. ಅಂದ್ರೆ BC ಎಷ್ಟಿರುತ್ತೋ AD ನೂ ಕೂಡ ಅಷ್ಟೇ ಇರುತ್ತೆ. ಹಾಗೇನೆ AB ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಅದರಷ್ಟೇನೆ ಮೆಜರ್ಮೆಂಟ್ DC ಇರುತ್ತೆ. ಒಂದು ಕೋನ 30 ಡಿಗ್ರಿ ಕೊಟ್ಟಿದ್ದಾರೆ ಅಂದಮೇಲೆ
ಇದನ್ನ ನಾವು ಅಪೋಸಿಟ್ ಸೈಡ್ ಅಂತ ತಗೊಳ್ಬಹುದು. ಇದನ್ನ ಹೈಪಾಟಿನಸ್ ಅಂತ ಕನ್ಸಿಡರ್ ಮಾಡಿದ್ರೆ ಹೈಪಾಟಿನಸ್ ನ ಲೆಂತ್ ಸಿಗುತ್ತೆ. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡಿ ಇದರಲ್ಲೂ ಕೂಡ ಒಂದು ಸೈಡ್ ಅನ್ನ ನೀವು ಏನೋ ಅಡ್ಜಸೆಂಟ್ ಅಂತ ಕನ್ಸಿಡರ್ ಮಾಡಿ ಎದುರುಗಡೆ ಸೈಡ್ ಅನ್ನ ನೀವು ಏನು ಹೈಪಾಟಿನಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಹೈಪಾಟಿನಸ್ ನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬಹುದು ಕಾಸ್ ಥೀಟಾದ ಆಧಾರದ ಮೇಲೆ. ಈಗ ನಾವು ಇದನ್ನ ಲೆಕ್ಕ ಮಾಡ್ತಾ ಹೋದಾಗ ನಮಗೆ ಗೊತ್ತು ಅಲ್ಲಿ ಟ್ರಯಾಂಗಲ್ ಅದೊಂದು ರೆಕ್ಟಾಂಗಲ್ ಆಗಿರೋದ್ರಿಂದ AD ನ ಆಪೋಸಿಟ್ ಸೈಡ್ BC ಅದು ಕೂಡ 30 ಸೆಂಟಿಮೀಟರ್ ಇರುತ್ತೆ. ಹಾಗೇನೆ AB ನ ಆಪೋಸಿಟ್ ಸೈಡ್ DC ಅದು ಕೂಡ 60 ಸೆಂಟಿಮೀಟರ್ ಇರುತ್ತೆ. ರೈಟ್ ಆಂಗಲ್ಡ್ ಟ್ರಯಾಂಗಲ್ ADP ಟ್ರಯಾಂಗಲ್ ಅನ್ನ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಆ ಟ್ರಯಾಂಗಲ್ ನಲ್ಲಿ ಕಾಸ್ 30 ಡಿಗ್ರಿ ಅಂತ ತಗೊಂಡ್ರೆ ನಮಗೆ ಗೊತ್ತು ಕಾಸ್ ಥೀಟಾದ ರೇಷಿಯೋ ಬಂದು ಅಡ್ಜಸೆಂಟ್ ಬೈ ಹೈಪಾಟಿನಸ್. ಅದ್ರ ಪ್ರಕಾರ ಅಡ್ಜಸೆಂಟ್ AD ಆಗತ್ತೆ ಡಿವೈಡೆಡ್ ಬೈ ಹೈಪಾಟಿನಸ್ ಅಂದ್ರೆ AP ಆಗತ್ತೆ. ಹಾಗೇನೆ ಕಾಸ್ 30 ಡಿಗ್ರಿಯ ವ್ಯಾಲ್ಯೂ ನಮಗೆ ಗೊತ್ತು √3 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು AD ಬೈ AP ಮಾಡಿದ್ರೆ ಅಂತ ಹೇಳಿದ್ರೆ AD ಬೈ AP ಮಾಡಿದಾಗ ನಿಮಗೆ AD ನ ಮೆಜರ್ಮೆಂಟ್ ಅವ್ರು ಏನ್ ಕೊಟ್ಟಿದ್ದಾರೆ 30 ಕೊಟ್ಟಿದ್ದಾರೆ. ಹಾಗೇನೆ AP ನ ಮೆಜರ್ಮೆಂಟ್ ಬಂದ್ಬಿಟ್ಟು ನಿಮಗೆ AP ಬೇಕು ಅಂತ ಹೇಳಿದ್ರೆ ಏನ್ ಮಾಡಬಹುದು ಕಂಡುಹಿಡಿಬೇಕಲ್ವಾ, ನಾವು AP ನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬೇಕು. ಅಲ್ಲಿಗೆ √3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 30 ಬೈ AP ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ AP ಇಂಟು √3 ಇಸ್ ಈಕ್ವಲ್ ಟು 30 ಇಂಟು 2 ಆಗುತ್ತೆ. ಹಾಗೇನೆ √3 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ AP ಇಸ್ ಈಕ್ವಲ್ ಟು 30 ಅನ್ನ ಏನ್ ಮಾಡಬಹುದು ನೀವು ಆಕ್ಚುಲಿ ಅಂತ ಹೇಳಿದ್ರೆ 10 ಇಂಟು 3 ಇಂಟು 2 ಈ √3 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ √3 ಆಗತ್ತೆ. ಅಥವಾ ನೀವು ಇದನ್ನ 10 ಇಂಟು 3 ಅನ್ನ √3 ಅಂತೇಳಿ 2 ಬಾರಿ ಬರ್ಕೊಳ್ರಿ ಡಿವೈಡೆಡ್ ಬೈ √3 ಅಂತ ತಗೊಳ್ರಿ. ಆಗ ಸುಲಭವಾಗಿ √3 ಕ್ಯಾನ್ಸಲ್ ಆಗಿ 10 ಇಂಟು 2 ಮಾಡಿದ್ರೆ 20 ಬರುತ್ತೆ, ಇಲ್ಲಿ √3. ಸೊ ಇದು AP ನ ಮೆಜರ್ಮೆಂಟ್ ಎಷ್ಟು ಬಂತು 20√3 ಮೀಟರ್ ಬಂತು. ಹಾಗೇನೆ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿ ಟ್ರಯಾಂಗಲ್ ABQ. ಈ ಟ್ರಯಾಂಗಲ್ ABQ ನ ಪ್ರಕಾರ ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲೂ ಕೂಡ ಅಡ್ಜಸೆಂಟ್ ಬೈ ಹೈಪಾಟಿನಸ್ ನ ಪ್ರಕಾರ ನೀವು AB ಡಿವೈಡೆಡ್ ಬೈ AQ ಅಂತ ತಗೊಳ್ಬಹುದು. ದೆನ್ ಕಾಸ್ 30 ಡಿಗ್ರಿಯ ವ್ಯಾಲ್ಯೂ √3 ಡಿವೈಡೆಡ್ ಬೈ 2 AB ನ ಮೆಜರ್ಮೆಂಟ್ 60 ಅಂತ ಕೊಟ್ಟಿದ್ದಾರೆ. ಹಾಗೇನೆ ನೀವು AQ ನ ಮೆಜರ್ಮೆಂಟ್ ಕಂಡುಹಿಡಿಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ AQ ಇಸ್ ಈಕ್ವಲ್ ಟು 60 ಇಂಟು 2 ಡಿವೈಡೆಡ್ ಬೈ √3 ಆಗುತ್ತೆ. ಸೇಮ್ ಇಲ್ಲಿ ಮೇಲ್ಗಡೆ ಯಾವ ರೀತಿ ಮಾಡಿದ್ರು ಅದೇ ರೀತಿನಲ್ಲಿ 60 ಅನ್ನ ನೀವೇನಂತ ಬರೀಬಹುದು ಅಂತ ಹೇಳಿದ್ರೆ 20 ಇಂಟು √3 ಇಂಟು √3 ಇಂಟು 2 ಡಿವೈಡೆಡ್ ಬೈ √3 ಅಂತ ಬರ್ಕೊಳ್ಬಹುದು. ಸುಲಭವಾಗಿ √3 ಕ್ಯಾನ್ಸಲ್ ಆಗ್ಬಿಟ್ಟು 20 ಇಂಟು 2 ಮಾಡಿದ್ರೆ 40 √3 ಮೀಟರ್ ಬಂತು. ನಿಮಗೆ ಕಂಡುಹಿಡಿಯಕ್ಕೆ ಕೇಳಿರೋದು ಏನನ್ನ ಅವರು AP ಪ್ಲಸ್ AQ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ AP ಪ್ಲಸ್ AQ ಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್, ನೀವು ಇವೆರಡನ್ನ ಕೂಡಬೇಕು. AP ನ ಮೆಜರ್ಮೆಂಟ್ 20 √3 ಬಂದಿದೆ, AQ ನ ಮೆಜರ್ಮೆಂಟ್ 40 √3 ಬಂದಿದೆ. ಇವೆರಡನ್ನ ನೀವು ಕೂಡಿದಾಗ 20 ಪ್ಲಸ್ 40 ಕೂಡಿದ್ರೆ 60 √3 ಬರ್ತದೆ. ಈಗ ನೀವು 60 ಇಂಟು √3 ಯ ವ್ಯಾಲ್ಯೂ ಆಕ್ಚುಯಲ್ ಆಗಿ 1.732 ಅಂತ ಬರ್ತದೆ. ಸಿಂಪ್ಲಿಫೈ ಮಾಡಿದಾಗ 60 ಇಂಟು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 103.92 ಬಂತು. ಓಕೆನಾ? ನಿಮಗೆ ಕೊಟ್ಟಂತಹ ಆಪ್ಷನ್ ಗಳನ್ನ ನೋಡ್ತಾ ಹೋದಾಗ 103.92ಗೆ ನಿಯರೆಸ್ಟ್ ಆಗಿ ಇರ್ತಕ್ಕಂಥದ್ದು 100. ಹಾಗಾಗಿ ನೀವು ಆಪ್ಷನ್ 2 ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 43ನೇ ಕ್ವಶನ್ ಬಂದ್ಬಿಟ್ಟು ಇಫ್ ದ ಕೋಆರ್ಡಿನೇಟ್ಸ್ ಆಫ್ P and Q ಆರ್ A cos theta into A cos theta, B sin theta and minus A sin theta, B cos theta, then OP square plus OQ square is equal to ಅಂತ ಕೊಟ್ಟಿದ್ದಾರೆ. ಕ್ವಶನ್ ಮಾರ್ಕ್ ಇದೆ ಅಂದ್ರೆ OP square plus OQ square ನ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. P ಮತ್ತು Q ಗಳ ನಿರ್ದೇಶಾಂಕಗಳು ಕ್ರಮವಾಗಿ A cos theta, B sin theta ಮತ್ತು ಮೈನಸ್ A sin theta, B cos theta ಆದರೆ OP ಸ್ಕ್ವೇರ್ ಪ್ಲಸ್ OQ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದ್ರೆ ಬೆಲೆ ಏನ್ ಬರುತ್ತೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡಬಹುದು ಅಂತ ನೋಡೋದಾದ್ರೆ ಕೊಟ್ಟಂತಹ 2 ಪಾಯಿಂಟ್ಸ್ ಗಳನ್ನ ಒಂದು P ಇನ್ನೊಂದು Q ಅಂತ ತಗೊಂಡು A cos theta, B sin theta ಇನ್ನೊಂದು ಮೈನಸ್ A sin theta, B cos theta ಅಂತ ತಗೊಳ್ಳೋಣ. ಈಗ ಇಲ್ಲಿ OP ಸ್ಕ್ವೇರ್ ಅಂತ ಹೇಳಿದ್ರೆ ಅದರ ಅರ್ಥ ನಾವು ಡಿಸ್ಟೆನ್ಸ್ ಫಾರ್ಮುಲಾದ ಆಧಾರದ ಮೇಲೆ ಹೇಳೋದಾದ್ರೆ OP ಸ್ಕ್ವೇರ್ ಅಂದ್ರೆ ಏನಂತ ತಗೊಳ್ಬಹುದು ನಾವು A cos theta ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ B sin theta ಹೋಲ್ ಸ್ಕ್ವೇರ್ ಆಗುತ್ತೆ.
ಓಕೆನಾ. ಏನಾಗತ್ತೆ ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನೋಡ್ರಿ, ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, ಆಕ್ಚುಲಿ ಎ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನಂತ ಬರೀಬಹುದು ನೀವು, ಎ ಸ್ಕ್ವೇರ್ ಮತ್ತೆ ಕಾಸ್ ಸ್ಕ್ವೇರ್ ಥೀಟಾ, ಹಾಗೇನೆ ಇದು ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಓಕೆನಾ. ಅದೇ ರೀತಿ ಓ ಕ್ಯೂ ಸ್ಕ್ವೇರ್ ಮಾಡಿದ್ರಿ ಅಂತ ಹೇಳಿದ್ರೆ, ಓ ಕ್ಯೂ ಅಂತ ಹೇಳಿದ್ರೆ ಏನು, ಮೈನಸ್ ಎ ಸೈನ್ ಸ್ಕ್ವೇರ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್, ಹಾಗೇನೆ ಬಿ ಇಂಟು ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರಿ ಅಂದ್ರೆ ನಿಮಗೆ ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸ್ಕ್ವೇರ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದರ ಆಧಾರದ ಮೇಲೆ ಇಲ್ಲಿ ಎ ಸ್ಕ್ವೇರ್ ಸೈನ್ ಥೀಟಾ ಸ್ಕ್ವೇರ್ ಬರುತ್ತೆ, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಈ ಕಡೆನೂ ಕೂಡ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಇವೆರಡನ್ನ ಕೂಡ್ರಿ, ಈಗ ಒ ಪಿ ಸ್ಕ್ವೇರ್ ಪ್ಲಸ್ ಒ ಕ್ಯೂ ಸ್ಕ್ವೇರ್ ಮಾಡ್ರಿ. ಏನ್ ಬರುತ್ತೆ, ಒ ಪಿ ಸ್ಕ್ವೇರ್ ಪ್ಲಸ್ ಒ ಕ್ಯೂ ಸ್ಕ್ವೇರ್ ಮಾಡಿದ್ರೆ ನೋಡಿ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇವೆರಡರಲ್ಲೂ ಎ ಕಾಮನ್ ಇದೆ, ಇವೆರಡರಲ್ಲೂ ಎ ಕಾಮನ್ ತೆಗೆದ್ರಿ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಉಳಿತದೆ. ಅದೇ ರೀತಿನಲ್ಲಿ ಇವೆರಡರಲ್ಲೂ ಬಿ ಕಾಮನ್ ಇರೋದ್ರಿಂದ ಪ್ಲಸ್ ಹಾಕಿ ಬಿ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀತೀರಾ. ಇದಾದ ನಂತರದಲ್ಲಿ ವಿ ನೌ ದಟ್ ದ ಟ್ರಿಗ್ನೋಮೆಟ್ರಿಕ್ ಫಸ್ಟ್ ಐಡೆಂಟಿಟಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಬರುತ್ತೆ. ಇದ್ರ ಪ್ರಕಾರ ಎ ಸ್ಕ್ವೇರ್ ಇಂಟು 1 ಬರ್ತದೆ, ಈ ಕಡೆ ಬಿ ಸ್ಕ್ವೇರ್ ಇಂಟು ಇಲ್ಲೂ ಕೂಡ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇರೋದ್ರಿಂದ 1 ಬರುತ್ತೆ. ಸಿಂಪ್ಲಿಫೈ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ತಾ ಇದೆ. ಅಂದ್ರೆ ಒ ಪಿ ಸ್ಕ್ವೇರ್ ಪ್ಲಸ್ ಒ ಕ್ಯೂ ಸ್ಕ್ವೇರ್ ಮಾಡಿದ್ರಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಇದರ ಆಧಾರದ ಮೇಲೆ ನೀವು ಆಪ್ಷನ್ 4ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿರೋದ್ರಿಂದ ಆಪ್ಷನ್ 4 ನೀವು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ 44ನೇ ಕ್ವಶನ್ 0.01 ಈಸ್ ವಾಟ್ ಪರ್ಸೆಂಟ್ ಆಫ್ 0.1, 0.01 ಎಷ್ಟು ಶೇಕಡ ಪ್ರಮಾಣವು 0.1 ಆಗುತ್ತದೆ ಅಂತ ಕ್ವಶನ್. ಇದನ್ನ ನೀವು ಸುಲಭವಾಗಿ ಬಿಡಿಸಬಹುದು. ಹೇಗಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಪರ್ಸೆಂಟೇಜ್ ನ ಕಂಡುಹಿಡಿಬೇಕಾದಾಗ ನಾವು ಯಾವಾಗಲೂ ಕೂಡ ಟೋಟಲ್ ವ್ಯಾಲ್ಯೂ ಎಷ್ಟು ಅನ್ನೋದ್ರ ಆಧಾರದ ಮೇಲೆ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 100 ಅಂತ ತಗೊಳ್ತೀವಿ. ಇದರ ಆಧಾರದ ಮೇಲೆ ನೀವು ವ್ಯಾಲ್ಯೂ ಅಂತ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಅಂತ ಹೇಳಿದ್ರೆ ಅಷ್ಟಕ್ಕೆ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ಏನಪ್ಪ ಕ್ವಶನ್ ಅಂತ ಹೇಳಿದ್ರೆ 0.01 ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ 0.1 ಅದನ್ನ ಇಂಟು 100 ಮಾಡ್ಬೇಕು. ಅಂದ್ರೆ 0.1ರಲ್ಲಿ ಎಷ್ಟು ಪರ್ಸೆಂಟ್ 0.01 ಆಗಿರುತ್ತೆ ಅಂತ ಕೊಟ್ಟಿರೋದು. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡರಲ್ಲೂ ಕೂಡ ಪಾಯಿಂಟ್ ಇರೋದ್ರಿಂದಾಗಿ ಪಾಯಿಂಟ್ ಅನ್ನ ಮುಂದಕ್ಕೆ ತಗೊಂಡ್ ಬಂದ್ರಿ ಅಂದ್ರೆ ಈ ಕಡೆನೂ ಕೂಡ ಒಂದ್ ಸಂಖ್ಯೆ ಪಾಯಿಂಟ್ ಮುಂದಕ್ಕೆ ಬರುತ್ತೆ. ಆಗ ನಿಮಗೆ ಏನ್ ಬರುತ್ತೆ ಇಲ್ಲಿ ಅಂದ್ರೆ 1 ಡಿವೈಡೆಡ್ ಬೈ 0.1 ಆಗುತ್ತೆ. 0.01 ಇದ್ದಿದ್ದು 0.1 ಡಿವೈಡೆಡ್ ಬೈ 1 ಇಂಟು 100 ಆಗುತ್ತೆ. ಸೊ 0.1 ಡಿವೈಡೆಡ್ ಬೈ 1 ಇಂಟು 100 ಅಂದ್ರೆ ಅದರ ಅರ್ಥ 0.1 ರಿಂದ 100 ಅನ್ನ ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 10 ಬರುತ್ತೆ. ಆಗ 10% ಅಂತೇಳಿ ನೀವು ಸುಲಭವಾಗಿ ಹೇಳಬೇಕಾಗತ್ತೆ ಆನ್ಸರ್. ಓಕೆನಾ. ಸೊ ಇದರ ಆಧಾರದ ಮೇಲೆ ನೀವು 10 ಅಂತಕ್ಕಂಥದ್ದು ಆಪ್ಷನ್ 3ರಲ್ಲಿ ಇದೆ, ಆ ಒಂದು ಉತ್ತರವನ್ನ ನೀವು ಆಪ್ಷನ್ 3 ಅನ್ನ ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ 45ನೇ ಪ್ರಶ್ನೆ ಬಂದ್ಬಿಟ್ಟು ಇಫ್ 5% ಮೋರ್ ಈಸ್ ಗೇನ್ಡ್ ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ ಫಾರ್ ₹350, then by selling it for ₹340 the cost of the article is ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವಸ್ತುವನ್ನ ₹350 ಮಾರೋದ್ರಿಂದ ಅವನಿಗೆ 5% ಹೆಚ್ಚು ಲಾಭ ಸಿಗುತ್ತೆ. ಅದೇ ವಸ್ತುವನ್ನ 340 ಮಾರಿದ್ರೆ ಅವನಿಗೆ ಆ ಒಂದು ವಸ್ತುವಿನ ಅಸಲು ಬೆಲೆ ಎಷ್ಟಾಗಿರುತ್ತೆ ಅನ್ನೋದನ್ನ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ಗೆ ನೀವು ಆನ್ಸರ್ನ ಹೇಳಬೇಕಾದ್ರೆ ನೋಡಿ, ಅವರೇ ಕೊಟ್ಟಿರುವ ಪ್ರಕಾರ ಡಿಫರೆನ್ಸ್ ಇನ್ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆನಲ್ಲಿ ಡಿಫರೆನ್ಸ್ ಇದೆ. ಏನಪ್ಪಾ ಅಂದ್ರೆ ಒಂದ್ಸರಿ ₹350 ಮಾರ್ತಾನೆ, ಅದೇ ವಸ್ತುವನ್ನ ₹340 ಮಾರ್ತಾನೆ. ಅಂದ್ರೆ ಮಾರುವ ಬೆಲೆಯಲ್ಲಿ ಆಗಿರುವಂತ ಡಿಫರೆನ್ಸ್ ಆಕ್ಚುಲಿ ₹10 ಡಿಫರೆನ್ಸ್ ಇದೆ. ಓಕೆನಾ. ಸೊ ₹10 ಡಿಫರೆನ್ಸ್ ಇದೆ. ಜೊತೆಗೆ ಈ ₹10 ಡಿಫರೆನ್ಸ್ ಮುಖಾಂತರ ಅವನು 5% ಲಾಭವನ್ನ ಪಡಿತಾನೆ. ಅವನು ಪಡೆಯುವ ಲಾಭವನ್ನ ಕೊಟ್ಟಿದ್ದಾರೆ 5% ಲಾಭ. ನಾವು ಕಾಸ್ಟ್ ಪ್ರೈಸ್ ಅನ್ನ ಕಂಡುಹಿಡಿಬೇಕು, ಅಂದ್ರೆ ಅಸಲು ಬೆಲೆಯನ್ನ ಕಂಡುಹಿಡಿಬೇಕು. ಸೊ ಕಾಸ್ಟ್ ಪ್ರೈಸ್ ಅನ್ನ ನಾವೇನಾದ್ರೂ ಎಕ್ಸ್ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ, ಹಾಗೇನೆ 5% ಲಾಭ ಏನ್ ಬಂದಿದೆಯಲ್ಲ, ಈ 5% ಆಫ್ ಲಾಭ ಎಷ್ಟಪ್ಪ ಅಂದ್ರೆ ಅದು ಎಕ್ಸ್ ರುಪೀಸ್ಗೆ 5% ನಷ್ಟು ಲಾಭ ಬಂದಿದೆ. ಅಂದ್ರೆ ಇಲ್ಲಿ 10ಕ್ಕೆ ಎಷ್ಟು ಅನ್ನೋದು ಅದು ಲಾಭ ಬಂದಿರೋದು ಇಲ್ಲಿ ₹350 ಇದ್ದಿದ್ದು, ಅಂದ್ರೆ ₹340
350 ಮಾರಿದಾನೆ ಅಂತ ಹೇಳಿದ್ರೆ ಅಲ್ಲಿಗೆ 10 ರೂಪಾಯಿ ಡಿಫರೆನ್ಸ್ ಬಂದಿದೆ ಅಂದ್ರೆ ನಾವು ಆ 10 ನೀವು 5% ಏನೋ ಲಾಭ ಅಂತ ಕನ್ಸಿಡರ್ ಮಾಡ್ತೀರಾ. 5% ಲಾಭವನ್ನ ನೀವು 10 ರೂಪಾಯಿ ಅಂತ ತಗೊಂಡ್ರೆ 5% ಆಫ್ ಎಕ್ಸ್ ಅಂದ್ರೆ ಅದನ್ನ ನೀವು ಏನೋ ಮ್ಯಾಥಮೆಟಿಕಲಿ ಬರೆಯೋದಾದ್ರೆ ಏನಂತ ಬರೀತೀರಾ, 5/100 ಇಂಟು ಎಕ್ಸ್ ಅಂತ ಬರೀತೀರಾ. ದಟ್ ಈಸ್ ಈಕ್ವಲ್ ಟು 10. ಈಗ ಎಕ್ಸ್ ಇಲ್ಲೇ ಇಟ್ಕೊಂಡು 5/100 ಈಕ್ವಲ್ ಇಂದ ಆ ಕಡೆ ಬಂದ್ರೆ 100 ಡಿವೈಡೆಡ್ ಬೈ 5 ಆಗುತ್ತೆ. 5 1s 5 2s ದೆನ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 100 ಮಾಡಿದ್ರೆ 200 ಬಂತು. ಇದರ ಅರ್ಥ ಕಾಸ್ಟ್ ಪ್ರೈಸ್ 200 ರೂಪಾಯಿ ಬಂದಿದೆ ಅಂತ ಅರ್ಥ. ಇದರ ಆಧಾರದ ಮೇಲೆ ನೀವು ಆಪ್ಷನ್ 3ರಲ್ಲಿ ಆ ಒಂದು ಉತ್ತರ ಇದೆ. ಸೊ ದಟ್ ಆಪ್ಷನ್ 3ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 46ನೇ ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಇಫ್ ದ ಲೈನ್ ಸೆಗ್ಮೆಂಟ್ಸ್ ಜಾಯಿನಿಂಗ್ ದ ಪಾಯಿಂಟ್ಸ್ ಎ ಕಮ ಬಿ ಅಂಡ್ ಸಿ ಕಮ ಡಿ subtends a right angle at the origin, then which of the equation is correct ಅಂತ ಕೊಟ್ಟಿದ್ದಾರೆ. ಮೂಲ ಸ್ಥಾನದಿಂದ ಎ ಕಮ ಬಿ ಮತ್ತು ಸಿ ಕಮ ಡಿ ಬಿಂದುಗಳಿಗೆ ಎಳೆದ ರೇಖಾಖಂಡಗಳು ಲಂಬಕೋನವನ್ನು ಉಂಟು ಮಾಡಿದಾಗ ಕೆಳಗಿನವುಗಳಲ್ಲಿರುವ ಸರಿಯಾದ ಸಮೀಕರಣ. ಲಂಬಕೋನ ಅಂತ ಹೇಳಿದ್ರೆ ಈಗ ಮತ್ತೆ ನೀವಿಲ್ಲಿ ಎ ಕಮ ಬಿ ಸಿ ಕಮ ಡಿ ಕೊಟ್ಟಿರೋದ್ರಿಂದ, ಲೈನ್ ಸೆಗ್ಮೆಂಟ್ ಬಗ್ಗೆ ಕೊಟ್ಟಿರೋದ್ರಿಂದ ನೀವು ಸ್ಲೋಪ್ ನ ಬಳಕೆ ಮಾಡಿಕೊಂಡು ಆನ್ಸರ್ ನ ಹೇಳಬೇಕಾಗತ್ತೆ. ಸೊ ಅಲ್ಲಿ ಮೊದಲನೇ ಲೈನಿನ ಸ್ಲೋಪ್ ಬಗ್ಗೆ ಹೇಳೋದಾದ್ರೆ, ಸ್ಲೋಪ್ ಆಫ್ ಫಸ್ಟ್ ಲೈನ್ ಪಾಯಿಂಟ್ ಕೊಟ್ಟಿದಾರಲ್ವಾ, ಕೊಟ್ಟಂತ ಪಾಯಿಂಟ್ ಗಳ ಆಧಾರದ ಮೇಲೆ m1 ಇಸ್ ಈಕ್ವಲ್ ಟು ಬಿ ಮೈನಸ್ 0 ಡಿವೈಡೆಡ್ ಬೈ ಎ ಮೈನಸ್ 0 ಅಂತ ತಗೊಳ್ಬಹುದು. ಆಗ ನಮಗೆ ಬಿ ಬೈ ಎ ಬರುತ್ತೆ. ಓಕೆನಾ? ಅದೇ ರೀತಿನಲ್ಲಿ ಇನ್ನೊಂದು ಸ್ಲೋಪ್ ಆಫ್ ಸೆಕೆಂಡ್ ಲೈನ್ ಬಗ್ಗೆ ಮಾತಾಡೋದಾದ್ರೆ m2 ಅಂತ ಹೇಳಿದ್ರೆ ಇಲ್ಲೂ ಕೂಡ ಡಿ ಮೈನಸ್ 0 ಡಿವೈಡೆಡ್ ಬೈ ಸಿ ಮೈನಸ್ 0 ಬರುತ್ತೆ. ಆಗ ಇದರ ವ್ಯಾಲ್ಯೂ ಕೂಡ ಡಿ ಬೈ ಸಿ ಬರುತ್ತೆ. ಈಗ ನೀವು ಅವ್ರೇನ್ ಹೇಳ್ತಾರೆ ಅಂದ್ರೆ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ m1 ಮತ್ತೆ m2 ನ ರೇಷಿಯೋ ಏನಾಗಿರುತ್ತೆ ಅಂತ ಹೇಳಿದ್ರೆ m1 ಇಂಟು a2 ಇಸ್ ಈಕ್ವಲ್ ಟು, ಇಲ್ಲಿ ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ m1 ಇಂಟು m2 ಇಸ್ ಈಕ್ವಲ್ ಟು -1 ಆಗಿರುತ್ತೆ. ಇದರ ಆಧಾರದ ಮೇಲೆ ನೀವೇನ್ ಹೇಳ್ಬೋದು, m1 ಅಂದ್ರೆ ಏನ್ ಬಂದಿದೆ ಬಿ ಬೈ ಎ ಈಗ ತಾನೇ ಮಾಡಿದೀರಾ. ಹಾಗೇನೆ m2 ನ ವ್ಯಾಲ್ಯೂ ಏನ್ ಬಂದಿದೆ ಡಿ ಬೈ ಸಿ, ದಟ್ ಈಸ್ ಈಕ್ವಲ್ ಟು -1. ಮಲ್ಟಿಪ್ಲೈ ಮಾಡಿದಾಗ ಬಿ ಇಂಟು ಡಿ ಮಾಡಿದ್ರೆ ಬಿ ಡಿ ಬರುತ್ತೆ, ಎ ಇಂಟು ಸಿ ಎ ಸಿ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಮೈನಸ್ ಎ ಸಿ ಆಗುತ್ತೆ, ಯಾಕೆಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ. ಸೊ ಬಿ ಡಿ ಮೈನಸ್ ಎ ಸಿ ಆಗುತ್ತೆ. ಅಥವಾ ನೀವು ಈ ಎ ಸಿ ಅನ್ನ ಈಕ್ವಲ್ ಇಂದ ಈ ಕಡೆ ತಗೊಂಡ್ಬಂದ್ರೆ ಬಿ ಡಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ಅದರ ಅರ್ಥ ಎ ಸಿ ಪ್ಲಸ್ ಬಿ ಡಿ ಅಥವಾ ಬಿ ಡಿ ಪ್ಲಸ್ ಎ ಸಿ ನ ವ್ಯಾಲ್ಯೂ 1 ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಕೊಟ್ಟಂತ ಆಪ್ಷನ್ ಗಳನ್ನ ನೋಡ್ತಾ ಹೋದಾಗ ಆಪ್ಷನ್ 2ರಲ್ಲಿ ಕೊಟ್ಟಿದ್ದಾರೆ ಆ ಒಂದು ಉತ್ತರವನ್ನ, ನೀವು ಆಪ್ಷನ್ 2ಅನ್ನ ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ನೆಕ್ಸ್ಟ್ 47ನೇ ಕ್ವಶನ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಬಂದ್ಬಿಟ್ಟು, ಇಫ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಕಾಸ್ 90 ಡಿಗ್ರಿ ಮೈನಸ್ ಥೀಟಾ ಅಂತ ಕೊಟ್ಟಿದ್ದಾರೆ. ದೆನ್ ಕಾಟ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 2 ಕಾಸ್ ಇಂಟು 90 ಮೈನಸ್ ಥೀಟಾ. ಹಾಗಾದರೆ ಕಾಟ್ ಥೀಟಾದ ಬೆಲೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಬೆಲೆಯನ್ನ ನೀವು ಕಂಡುಹಿಡಿಬೇಕಾದಾಗ, ಸೊ ನಮಗೆ ಗೊತ್ತು ಕಾಸ್ 90 ಡಿಗ್ರಿ ಮೈನಸ್ ಥೀಟಾವನ್ನ ನಾವು ಏನಂತ ಕರಿತೀವಿ, ಸೈನ್ ಥೀಟಾ ಅಂತ ಕರಿತೀವಿ ಆಕ್ಚುಲಿ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಕಾಸ್ 90 ಡಿಗ್ರಿ ಮೈನಸ್ ಥೀಟಾ ಇರೋ ಜಾಗದಲ್ಲಿ ನೀವು ಸೈನ್ ಥೀಟಾ ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಈಗ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ರೂಟ್ 2 ಸೈನ್ ಥೀಟಾ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಗಿವನ್. ಈಗ ನೀವು ಇಷ್ಟನ್ನು ಕೂಡ ಸೈನ್ ಥೀಟಾದಿಂದ ಡಿವೈಡ್ ಮಾಡಿದ್ರೆ, ಇಡೀ ಟರ್ಮ್ ಅನ್ನ ಸೈನ್ ಥೀಟಾದಿಂದ ನೀವು ಭಾಗಾಕಾರ ಮಾಡಿದ್ರಿ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಸೈನ್ ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ. ಇದು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ. ಇದು ರೂಟ್ 2 ಸೈನ್ ಥೀಟಾ ಡಿವೈಡೆಡ್ ಬೈ ಮತ್ತೆ ಸೈನ್ ಥೀಟಾ ಆಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತು, ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತು. ಇದಿಷ್ಟನ್ನ ನೀವು 1 ಅಂತ ಬರೀತೀರಾ. ಈ ಕಾಸ್ ಥೀಟಾ ಬೈ ಸೈನ್ ಥೀಟಾದ ವ್ಯಾಲ್ಯೂ ನಮಗೆ ಗೊತ್ತು, ಅದನ್ನ ನಾವು ಕಾಟ್ ಥೀಟಾ ಅಂತ ಕರಿತೀವಿ. ಅಲ್ಲಿಗೆ ಇಲ್ಲೂ ಕೂಡ ರೂಟ್ 2 ಬಂತು. ಸೊ 1 ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಕಾಟ್ ಥೀಟಾದ ಬೆಲೆ ಕೇಳಿರೋದ್ರಿಂದ ಅವರು ರೂಟ್ 2 ಮೈನಸ್ 1 ಅಂತ ಬರೀಬೇಕಾಗತ್ತೆ. ಸೊ ಈ ಒಂದು ರೂಟ್ 2 ಮೈನಸ್ 1 ಅಂತಕ್ಕಂಥದ್ದು ಆಪ್ಷನ್ 4ರಲ್ಲಿರೋದ್ರಿಂದಾಗಿ ಆಪ್ಷನ್ 4ಅನ್ನ ನೀವು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಹಾಗೆ 48th ಕ್ವಶನ್, ಇನ್ ಎ ಕ್ಲಾಸ್ ರೂಮ್ ದೇರ್ ಆರ್ ಎಕ್ಸ್ ಸೀಟ್ಸ್. ಇಫ್ ಈಚ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ occupies 1 seat, then 9 students remain standing, and if 2 students occupy 1 seat,
then 7 seats are left unoccupied, the number of seats in that classroom will be ಅಂತ ಕೊಟ್ಟಿದ್ದಾರೆ. ಈಗ ಒಂದು ತರಗತಿನಲ್ಲಿ ಎಕ್ಸ್ ಅನ್ನುವಂತಹ ಸೀಟ್ಗಳಿದಾವೆ, ಎಷ್ಟು ಸೀಟು ಅಂತ ಗೊತ್ತಿಲ್ಲ, ಆ ಆಸನಗಳನ್ನ ನೀವು ಕಂಡುಹಿಡಿಬೇಕು. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಆಸನದಲ್ಲಿ ಒಬ್ಬ ವಿದ್ಯಾರ್ಥಿ ಕುಳಿತುಕೊಂಡ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕುತ್ಕೊಂಡು 9 ವಿದ್ಯಾರ್ಥಿಗಳಿಗೆ ಆಸನ ಇಲ್ದಂಗೆ ಆಗತ್ತೆ. ಆದ್ರೆ ಅದೇ ಆಸನಗಳಲ್ಲಿ ಪ್ರತಿಯೊಂದು ಆಸನದಲ್ಲಿ 2 ವಿದ್ಯಾರ್ಥಿಗಳು ಕುತ್ಕೊಂಡ್ರು ಅಂದ್ರೆ 7 ಆಸನಗಳು ಎಕ್ಸ್ಟ್ರಾ ಉಳಿತವೆ. ಹಾಗಿದ್ಮೇಲೆ ಆ ಒಂದು ತರಗತಿನಲ್ಲಿರುವ ಆಸನಗಳ ಸಂಖ್ಯೆ ಎಷ್ಟು ಅನ್ನೋದು ಕ್ವಶನ್. ಗೊತ್ತಾಯ್ತಲ್ಲ? ಸೊ ಈ ಒಂದು ಕ್ವಶನ್ಗೆ ಉತ್ತರವನ್ನ ನಾವು ಹೇಳೋದಾದ್ರೆ, ಈಗ ಅಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತಾನು ಕೂಡ ಗೊತ್ತಿಲ್ಲ ನಮಗೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಾನು ಎಸ್ ಅಂತ ತಗೊಳ್ತೀನಿ. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿರ್ತಾರಪ್ಪ ಅಲ್ಲಿ ಅಂದ್ರೆ, ಅಲ್ಲಿ ಇರುವ ತರಗತಿಯಲ್ಲಿರುವ ಆಸನಗಳು, ಸೀಟ್ಗಳು ಎಷ್ಟು ಗೊತ್ತಿಲ್ಲ, ಸೀಟ್ಗಳಿಗಿಂತನೂ 9 ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಸೀಟ್ಗಳ ಸಂಖ್ಯೆಯನ್ನ ನಾನು ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ಗೆ ಪ್ಲಸ್ 9 ಕೂಡಿದಾಗ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಸಿಗುತ್ತೆ. ಮತ್ತೆ ಇನ್ನೊಂದು ರಿಲೇಷನ್ ಅನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ, ಸಪೋಸ್ ಒಂದು ಸೀಟ್ ನಲ್ಲಿ 2 ವಿದ್ಯಾರ್ಥಿಗಳು ಕೂತ್ಕೊಂಡ್ರು ಅಂದ್ರೆ ಸ್ಟೂಡೆಂಟ್ಗಳ ಸಂಖ್ಯೆ ಏನಾಗತ್ತಂತೆ, ಸೀಟ್ಗಳಿಗಿಂತ 7 ವಿದ್ಯಾರ್ಥಿಗಳು ಕಡಿಮೆ ಆಗ್ತಾರೆ. ಯಾವಾಗ ಒಂದು ಸೀಟ್ ನಲ್ಲಿ 2 ವಿದ್ಯಾರ್ಥಿಗಳು ಕೂತ್ಕೊಂಡ್ರೆ. ಇದು ಮೊದಲನೇ ರಿಲೇಷನ್, ಇದು ಎರಡನೇ ರಿಲೇಷನ್. ಈ ಎರಡನೇ ರಿಲೇಷನ್ಗೆ ಎಸ್ ಇರೋ ಜಾಗದಲ್ಲಿ ಈ ವ್ಯಾಲ್ಯೂ ಅನ್ನು ನೀವು ಹಾಕೊಂಡ್ರಿ ಅಂತ ಹೇಳಿದ್ರೆ 2 ಇಂಟು ಎಕ್ಸ್ ಮೈನಸ್ 7 ಆಗತ್ತಲ್ವಾ. ವೆರಿ ಸಿಂಪ್ಲಿ ನೀವು ಎಕ್ಸ್ ಪ್ಲಸ್ 9 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್, 2x ಮೈನಸ್ 14 ಮಾಡ್ರಿ. ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ 2x ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಗೋದ್ರಿಂದ ಮೈನಸ್ 2x ನಲ್ಲಿ ಎಕ್ಸ್ ಕಳೆದ್ರಿ ಅಂದ್ರೆ ನಿಮಗೆ ಮೈನಸ್ ಎಕ್ಸ್ ಬರುತ್ತೆ. ಇಲ್ಲಿ ಮೈನಸ್ 14 ಇದೆ, 9 ಆ ಕಡೆ ಹೋದ್ರೆ ಮೈನಸ್ 14 ಮೈನಸ್ 9 ಆಗುತ್ತೆ. ವೆರಿ ಸಿಂಪ್ಲಿ ಅಲ್ಲಿಗೆ ಮೈನಸ್ 14 ಮೈನಸ್ 9 ಅಂತ ಹೇಳಿದ್ರೆ ಮೈನಸ್ 23 ಬರುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಎಕ್ಸ್ ನ ಬೆಲೆ 23. ಅಂದ್ರೆ ಅದರ ಅರ್ಥ ಆ ತರಗತಿಯಲ್ಲಿರುವ ಒಟ್ಟು ಆಸನಗಳ ಸಂಖ್ಯೆ 23. ಹಾಗಾಗಿ ನೀವು ಆಪ್ಷನ್ 1 ಕೊಟ್ಟಿದ್ದಾರೆ 23 ಅಂತೇಳಿ. ಸೊ ನೀವು ಆಪ್ಷನ್ 1 ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ನೆಕ್ಸ್ಟ್ 49th ಕ್ವಶನ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದೆ ಅಂದ್ರೆ, ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಎ ಇಸ್ ಈಕ್ವಲ್ ಟು 3 ಆಂಗಲ್ ಸಿ. ಅಂದ್ರೆ ಕೋನ ಎ ಕೋನ ಸಿ ನ 3ರಷ್ಟಿರುತ್ತೆ. ಹಾಗೇನೆ ಕೋನ ಈ ಆಂಗಲ್ ಎ ಅನ್ನೋದು ಇನ್ನೊಂದು ರಿಲೇಷನ್ ಕೊಟ್ಟಿದ್ದಾರೆ, 2 ಇಂಟು ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಮಾಡಿದಾಗ ಸಮ ಇರುತ್ತೆ ಅಂತ. ಹಾಗಿದ್ಮೇಲೆ ಅದ್ರ ಅಳತೆ ಕಂಡುಹಿಡಿಬೇಕಂದ್ರೆ ಕೋನ ಬಿ ನ ಅಳತೆಯನ್ನ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಯೋದಾದ್ರೆ ನಾವ್ ಏನ್ ಮಾಡಬಹುದು, ಈಗ ನಾವು ಕೋನ ಸಿ ಎಷ್ಟು, ಕೋನ ಎ ಎಷ್ಟು, ಕೋನ ಬಿ ಎಷ್ಟು ಗೊತ್ತಿಲ್ಲ. ತ್ರಿಭುಜದಲ್ಲಿ 3 ಕೋನಗಳು ಇರ್ತವೆ. ಆ 3 ಕೋನಗಳಲ್ಲಿ ಒಂದು ಕೋನವನ್ನ ನಾನು ವೈ ಅಂತ ತಗೊಳ್ತೀನಿ, ಆಂಗಲ್ ಸಿ ಅನ್ನ ವೈ ಅಂತ ತಗೊಳ್ತೀನಿ. ಅವರೇ ಹೇಳ್ತಾರೆ ಆಂಗಲ್ ಎ ಎಷ್ಟಿರುತ್ತೆ, ಆಂಗಲ್ ಸಿ ನ 3ರಷ್ಟು ಅಂತ. ಅಲ್ಲಿಗೆ ಆಂಗಲ್ ಎ ಏನಾಗತ್ತೆ 3y ಆಗತ್ತೆ. ಈಗ ನೀವು ಇನ್ನೊಂದೇನು ಕೊಟ್ಟಿದಾರ, 3y ಅನ್ನೋದು 2 ಇಂಟು ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಅಂತ ಕೊಟ್ಟಿದ್ದಾರೆ ತಾನೆ. ಇದ್ರ ಪ್ರಕಾರ 3y ಇಸ್ ಈಕ್ವಲ್ ಟು 2 ಇಂಟು ಆಂಗಲ್ ಬಿ ಹಾಗೆ ಬರ್ಕೊಳ್ರಿ, ಪ್ಲಸ್ ಆಂಗಲ್ ಸಿ ಅಂತ ಹೇಳಿದ್ರೆ ಏನು y ಅಂತ ನಾವು ತಗೊಂಡಿದ್ದೀವಿ. ಈಗ 3y ಇಸ್ ಈಕ್ವಲ್ ಟು 2 ಇಂಟು ವೈ, 2 ಇಂಟು ಆಂಗಲ್ ಬಿ ಆಗತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ವೈ ಮಾಡಿದ್ರೆ 2y ಬರುತ್ತೆ. ವೆರಿ ಸಿಂಪ್ಲಿ 2y ಈ ಕಡೆ ಬಂದ್ರೆ ಮೈನಸ್ ಆಗೋದ್ರಿಂದಾಗಿ 3y ನಲ್ಲಿ 2y ಕಳೆದ್ರೆ y ನ ಬೆಲೆ 2 ಇಂಟು ಆಂಗಲ್ ಬಿ ಬರುತ್ತೆ. ಅಂದ್ರೆ ಕೋನ ಬಿ ಬೇಕಲ್ವಾ, ಈಗ ನಿಮಗೆ 2 ಈ ಕಡೆ ತಗೊಂಡ್ಬಂದ್ರೆ ಡಿವೈಡೆಡ್ ಬೈ 2 ಆಗತ್ತೆ. ಇದು ಕೋನ ಬಿ ನ ಬೆಲೆ ಆಗಿರುತ್ತೆ. ಅದರ ಅರ್ಥ ಏನಪ್ಪಾ ಅಂದ್ರೆ ಆಂಗಲ್ ಸಿ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಆಂಗಲ್ ಬಿ ಇರುತ್ತೆ ಅಂತ. ಇದರ ಆಧಾರದ ಮೇಲೆ ನಾವು ನೋಡೋದಾದ್ರೆ ಸಮ್ ಆಫ್ ಆಂಗಲ್ಸ್ ಗೊತ್ತು, ತ್ರಿಭುಜದ 3 ಕೋನಗಳ ಮೊತ್ತ. ಈಗ ತ್ರಿಭುಜದ 3 ಕೋನಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ 3y ಅನ್ನೋದು ಇದೇನಿದು ಆಂಗಲ್ ಎ, y/2 ಅನ್ನೋದೇನಿದು ಆಂಗಲ್ ಬಿ, ಹಾಗೇನೆ y ಅನ್ನೋದೇನಿದು ಆಂಗಲ್ ಸಿ. ಟೋಟಲ್ ಮಾಡಿದ್ರೆ 180 ಡಿಗ್ರಿ. 3y ಪ್ಲಸ್ y ಮಾಡಿದ್ರೆ 4y ಬರುತ್ತೆ. 4yಗೆ y/2 ಅಂದ್ರೆ ಹಾಫ್ y ನ ಸೇರಿಸಿದ್ರೆ 4.5y ಬರುತ್ತೆ. ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿರುವ 4.5 ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ, ಡಿವೈಡೆಡ್ ಬೈ 4.5 ಬರುತ್ತೆ. ದೆನ್ y ಇಸ್ ಈಕ್ವಲ್ ಟು 4.5 ನಿಂದ 180 ಅನ್ನ ನೀವು ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 40 ಡಿಗ್ರಿ ಬರುತ್ತೆ. y 40 ಡಿಗ್ರಿ ಬಂತು. ನಮಗೆ ಆಂಗಲ್ ಬಿ ಕೇಳಿದ್ದಾರೆ. ಆಂಗಲ್ ಬಿ ಅಂತ ಹೇಳಿದ್ರೆ ಏನು, ಆಕ್ಚುಲಿ y/2. ಸೊ y/2 ಅಂತ ಹೇಳಿದ್ರೆ 40 ನ ಡಿವೈಡೆಡ್ ಬೈ 2 ಮಾಡಿದ್ರೆ 20 ಡಿಗ್ರಿ ಬರುತ್ತೆ. ಆಂಗಲ್ ಬಿ, ದ ವ್ಯಾಲ್ಯೂ ಆಫ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ, 20 ಡಿಗ್ರಿ.
ಸೊ ದಟ್ ಆಪ್ಷನ್ 1ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿರೋದ್ರಿಂದ ಆಪ್ಷನ್ 1 ನೀವು ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ. ಅದೇ ರೀತಿ 50ನೇ ಕ್ವಶನ್ ಕೂಡ ಚಿತ್ರದ ಸಮೇತ ಕೊಟ್ಟಿದ್ದಾರೆ. ಡಯಾಗ್ರಾಮ್ ನ ಆಧಾರದ ಮೇಲೆ ನೀವೇನ್ ಮಾಡ್ಬೇಕಂತೆ ನೋಡಿ, ಇನ್ ದ ಫಿಗರ್ ಫೈಂಡ್ ದ ರೇಡಿಯಸ್ ಆಫ್ ದ ಇನ್ನರ್ ಸರ್ಕಲ್. ಇನ್ನರ್ ಸರ್ಕಲ್ ಅಂದ್ರೆ ಇದು, ಈ ಸರ್ಕಲ್ ನ ರೇಡಿಯಸ್ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಇಫ್ ದ ಅದರ್ ಸರ್ಕಲ್ಸ್ ಆರ್ ಆಫ್ ರೇಡಿಯೈ ಎ ಅಂತ ಕೊಟ್ಟಿದ್ದಾರೆ. ಉಳಿದಿರುವ ಸರ್ಕಲ್ ನ ರೇಡಿಯಸ್ ಎ. ಚಿಕ್ಕ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ನ ರೇಡಿಯಸ್ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ನೀವು ಮೊದಲು ಏನ್ ಮಾಡಬೇಕು ಅಂದ್ರೆ ಈ ರೇಡಿಯಸ್ ಗಳನ್ನ, ಸೆಂಟ್ರ್ ಏನಿದೆಯಲ್ಲ, ಪ್ರತಿಯೊಂದು ಸೆಂಟ್ರಿಗೂ ಕೂಡ ಲೈನ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಸೆಂಟರ್ ಲೈನ್ಸ್ ಅನ್ನ ಜಾಯಿನ್ ಮಾಡಿದ್ರಿ ಅಂದ್ರೆ ಒಂದು ಸ್ಕ್ವೇರ್ ಫಾರ್ಮೇಶನ್ ಆಗುತ್ತೆ. ಈ ರೇಡಿಯಸ್ ಎ, ಇದು ಕೂಡ ಎ, ಇದು ಎ, ಹಾಗೆ ಇದು ಎ, ಈ ಕಡೆನೂ ಕೂಡ ಎ. ಟೋಟಲಿ ಎಲ್ಲಾ ಸೈಡ್ಸ್ ಕೂಡ ಸ್ಕ್ವೇರ್ ನ ಪ್ರತಿಯೊಂದು ಸೈಡ್ ಕೂಡ ಏನಿರುತ್ತೆ 2a ಇರುತ್ತೆ. ಸೊ ಸ್ಕ್ವೇರ್ಸ್ ನ ಪ್ರತಿಯೊಂದು ಸೈಡ್ 2a ಇದೆ. ಇದರ ಆಧಾರದ ಮೇಲೆ ಇಲ್ಲಿ ಡಯಾಗ್ನಲ್ ಬರ್ತದೆ, ಇಲ್ಲೊಂದು ಡಯಾಗ್ನಲ್ ಬರ್ತದೆ, ಈ ಕಡೆ ಒಂದು ಡಯಾಗ್ನಲ್ ಬರ್ತದೆ. ನಮಗೆ ಗೊತ್ತು ಸ್ಕ್ವೇರ್ ನ 2 ಡಯಾಗ್ನಲ್ಸ್ ಸೇಮ್ ಅಂತ ಹೇಳಿ. ಈಗ ಡಯಾಗ್ನಲ್ಸ್ ಗಳನ್ನ ನೀವು ನೋಡ್ತಾ ಹೋದಾಗ ಇಲ್ಲಿ ಏನ್ ಬರುತ್ತೆ ಡಯಾಗ್ನಲ್ ನೋಡಿ, ಇಲ್ಲಿ ಇದಿಷ್ಟನ್ನ ಎ ಅಂತ ತಗೊಳ್ತೀರಿ, ಇದಿಷ್ಟನ್ನ ಎ ಅಂತ ತಗೊಳ್ತೀರಿ. ಇದು ಆರ್ ರೇಡಿಯಸ್, ಈ ಕಡೆ ಅರ್ಧ ಇದೆ, ಈ ಕಡೆ ಅರ್ಧ ಇದೆ, ಅಂದ್ರೆ ಈ ಕಡೆ ಆರ್ ಪ್ಲಸ್ ಆರ್, ಎ ಪ್ಲಸ್ ಎ ಅಂತ ತಗೊಳ್ಬಹುದು. ಅಲ್ಲಿಗೆ ಏನ್ ಬರುತ್ತೆ ಆಕ್ಚುಲಿ ಎ ಪ್ಲಸ್ ಆರ್ ಪ್ಲಸ್ ಆರ್. ಅಲ್ಲಿಗೆ ಏನ್ ಬಂತು, ಈ ಕಡೆ ಎ ಪ್ಲಸ್ ಎ ಅಂದ್ರೆ 2a ಪ್ಲಸ್ 2r. ಇದು ಡಯಾಗ್ನಲ್ ನ ಲೆಂತ್. ಇನ್ನೊಂದು ರೀತಿಯಲ್ಲಿ ಡಯಾಗ್ನಲ್ ನ ಲೆಂತ್ ಅನ್ನ ನಾವು ಹೇಳ್ತೀವಿ ಅಕಾರ್ಡಿಂಗ್ ಟು ದ ಪೈಥಾಗೋರಸ್ ನ ಪ್ರಕಾರ. ಪೈಥಾಗೋರಸ್ ನ ಒಂದು ಥೇರಮ್ ಹೇಳುತ್ತೆ. ಏನಂತ ಪೈಥಾಗೋರಸ್ ನ ಥೇರಮ್ ಹೇಳುತ್ತೆ, square on the hypotenuse is equal to the squares of the sum of the squares of the other two sides ಅಂತ ಹೇಳುತ್ತೆ ತಾನೆ. ಇದರ ಆಧಾರದ ಮೇಲೆ ಇದನ್ನ ನಾವೇನಂತ ಹೇಳ್ಬೋದು ಅಂದ್ರೆ ಎ ಅಂದ್ರೆ 2a, ಇದನ್ನ ಸ್ಕ್ವೇರ್ ಮಾಡಬೇಕು, ಪ್ಲಸ್ ಈ ಕಡೆ ಎ ಪ್ಲಸ್ ಎ ಅಂದ್ರೆ 2a ನ ಸ್ಕ್ವೇರ್ ಮಾಡಬೇಕು ಅಲ್ವಾ. ಅಲ್ಲಿಗೆ ನೋಡಿ ಏನ್ ಮಾಡಿದ್ರಿ ಅಂದ್ರೆ 2a ನ ಸ್ಕ್ವೇರ್ ಮಾಡಿದ್ರೆ 4a ಸ್ಕ್ವೇರ್ ಬರುತ್ತೆ, ಈ 2a ನ ಸ್ಕ್ವೇರ್ ಮಾಡಿದ್ರೆ 4a ಸ್ಕ್ವೇರ್ ಬರುತ್ತೆ. ಟೋಟಲ್ ಅಲ್ಲಿಗೆ 8a ಸ್ಕ್ವೇರ್ ಆಯ್ತು. ಹಾಗಿದ್ಮೇಲೆ ನಾವೀಗ ಏನ್ ತಗೊಳ್ಬಹುದು ಅಂತ ಹೇಳಿದ್ರೆ ವೆರಿ ಸಿಂಪಲ್ ಆಗಿ 2a ಪ್ಲಸ್ 2r ಇಸ್ ಈಕ್ವಲ್ ಟು 8a ಸ್ಕ್ವೇರ್ ಅಂತ ತಗೊಳ್ಬಹುದು. 2a ಪ್ಲಸ್ 2r ಇಸ್ ಈಕ್ವಲ್ ಟು 8a ಸ್ಕ್ವೇರ್ ಅನ್ನ ನಾವು 2√2a ಅಂತ ಬರೀಬಹುದು. 2√2a. ಯಾಕೆಂದ್ರೆ ಇದಕ್ಕೆ ಏನಾದ್ರೂ ನಾವು ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ 8 ಇದ್ದಿದ್ದು ಏನಾಗುತ್ತೆ 4 2s 8 ಅಂತ ತಗೊಂಡ್ರೆ 4 ಈಕ್ವಲ್ ಇಂದ ಈ ಕಡೆ ಬಂದ್ರೆ ಏನ್ ಬರುತ್ತೆ 2 ಆಗುತ್ತೆ. ಈಗ ಯಾಕಂದ್ರೆ ನಾವು ಸ್ಕ್ವೇರ್ ಅಂದ ಹೈಪೋಟಿನಸ್ ಅಂತ ಕೊಟ್ಟಿರೋದ್ರಿಂದ ಇದಕ್ಕೆ ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ ಅಂದ್ರೆ 8a ಸ್ಕ್ವೇರ್ ಇದ್ದಿದ್ದೇನು ಬರುತ್ತೆ 2 ಇಂಟು √2a ಬರುತ್ತೆ. ಈ 2 ಇಂಟು √2a ಗೆ ಇಲ್ಲಿ 2 ಕಾಮನ್ ತೆಗೆದ್ರಿ ಅಂದ್ರೆ a ಪ್ಲಸ್ ಆರ್ ಉಳಿತು. ಸಿಂಪ್ಲಿ ನೀವು 2 ಕ್ಯಾನ್ಸಲ್ ಮಾಡ್ತೀರಾ. ಇಲ್ಲಿ ನೀವು ಆರ್ ಇಟ್ಕೊಂಡು ಏನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ √2 ಇಂಟು a ಮೈನಸ್ a ಬರ್ತದೆ. ವೆರಿ ಸಿಂಪ್ಲಿ ನೀವು a ಕಾಮನ್ ತೆಗೆದ್ರಿ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂದ್ರೆ ಎ ಕಾಮನ್ ತೆಗೆದ್ರಿ ಅಂತ ಹೇಳಿದ್ರೆ √2 ಮೈನಸ್ 1 ಬರ್ತದೆ. ಸೊ ಈ ಒಂದು ಆನ್ಸರ್ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಎ ಇಂಟು √2 ಮೈನಸ್ 1 ಆಪ್ಷನ್ 2ರಲ್ಲಿದೆ. ಸೊ ದಟ್ ನೀವು ಆಪ್ಷನ್ 2 ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 10 ಪ್ರಶ್ನೆಗಳನ್ನ ಅಂದ್ರೆ 41ರಿಂದ 50 ತನಕ ಬರ್ತಕ್ಕಂತಹ ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಇಷ್ಟೋ ತನಕ ತಾವೆಲ್ಲರೂ ಕೂಡ ವಿಡಿಯೋ ನೋಡಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.